ಸದನ ಅಂದ್ರೆ ಕದನ. ಇವತ್ತು ವಿಧಾನಸಭೆ ಸ್ಪೀಕರ್ ಮತ್ತು ವಿಧಾನ ಪರಿಷತ್ ಸಭಾಪತಿ ಆಯ್ಕೆ ವೇಳೆ ಹೈ ಡ್ರಾಮಾವಾಗಿ ಕೇಸರಿ ಪಡೆ ಕಲಾಪವನ್ನ ಬಹಿಷ್ಕರಿಸಿದೆ. ಸಿಎಂ ಆಗಿ ಡಿಕೆಯ ಮೊದಲ ಮಾತು ಎಲ್ಲರ ವಿಶ್ವಾಸವನ್ನ ಕೇಳಿತ್ತು. ಆದ್ರೆ ಆಕ್ಚುಲಿ ಎಂಬಂತೆ ಎಚ್ಡಿಕೆ ಜೊತೆ ಕೆಲಸ ಮಾಡೋಕೆ ಸಿದ್ಧ ಅಂತ ಹೇಳಿ ಗುಣಗಾನ ಮಾಡಿದ್ದಾರೆ. ಸ್ವಾತಂತ್ರ್ಯ ಹಬ್ಬದ ಸಮಯದಲ್ಲೇ ಸಚಿವ ಜಮೀರ್ ಕಿಡಿ ಹೊತ್ತಿಸಿದ್ದಾರೆ. ಧ್ವಜಾರೋಹಣಕ್ಕೆ ಟೈಮ್ ಇಲ್ಲ ಅಂತ ಸಿಎಂಗೆ ಬರೆದಂತಹ ಪತ್ರ ಕೋಲಾಹಲವನ್ನ ಸೃಷ್ಟಿಸಿದೆ. ಸದನದಲ್ಲೂ ಕೇಸರಿ ಕೆರಳಿದ್ದು, ಕಾಂಗ್ರೆಸ್ ಅಂದ್ರೇನೆ ದೇಶದ್ರೋಹಿಗಳ ಪಕ್ಷ ಅಂತ ಸಾಮ್ರಾಟರು ಶರಾ ಬರೆದಿದ್ದಾರೆ. ಶತಾಯಗತಾಯ ಆರ್ಎಸ್ಎಸ್ಗೆ ಕಡಿವಾಣ ಹಾಕಲೇಬೇಕು ಅಂತ ಹೇಳಿ ಸರ್ಕಾರ ಪಟ್ಟು ಹಿಡಿದಂತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಂಕುಶವನ್ನ ಹಾಕುವಂತಹ ಕಾನೂನಿಗೆ ಮುಂದಾಗಿದೆ. ಇದು ಕೇಸರಿ ಪಡೆಯ ಕೆಂಗಣ್ಣಿಗೆ ಗುರಿಯಾಗಿದ್ದು, ತಾಕತ್ತಿದ್ರೆ ಆರ್ಎಸ್ಎಸ್ನ ಬ್ಯಾನ್ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಅದೇನಾಯ್ತೋ ಏನು, ಡಿಕೆಶಿ ಸರ್ಕಾರ ಏಕಾಏಕಿ ಯೂಟರ್ನ್ ಹೊರಟಿದೆ. ದಿಢೀರ್ ಗುಟ್ಕಾ ನಿಷೇಧವನ್ನ ಹಿಂಪಡೆದ ಸಿಎಂ ನಿರ್ಧಾರ ಅಡಿಕೆ ಬೆಳೆಗಾರರ ನಿಟ್ಟುಸಿರಿಗೆ ಕಾರಣವಾಗಿದೆ. ಆದರೆ ಡಿಕೆ ತಂಬಾಕು ಕಂಪನಿ ಜೊತೆ ಒಪ್ಪಂದ ಮಾಡಿರುವಂತಹ ಅನುಮಾನವೆಂಬ ಭೂತ ಬಿಟ್ಟಿದ್ದಾರೆ ಸಿಟಿ ರವಿ. ಜನಪ್ರತಿನಿಧಿಗಳ ಸಂಬಂಧಿಕರು, ಪರಿಚಯಸ್ಥರು ಅಂದ್ರೆ ಅದೇನೋ ಹಮ್ಮು ಬಿಮ್ಮು. ಒಬ್ಬ ಜನಸಾಮಾನ್ಯ ಪೊಲೀಸರಿಗೆ ಹಲ್ಲೆ ಮಾಡಿದ್ರೆ ನರಕ ದರ್ಶನ ಗ್ಯಾರಂಟಿ. ಆದ್ರೆ ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ಮಹಿಳಾ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ದು ಖುದ್ದು ಶಾಸಕ ಕ್ಷಮೆ ಕೇಳಿದ್ದಾರೆ. ಮಹಿಳಾ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ದಕ್ಕೆ ಸಾರಿ ಎಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.